ವೆಂಕಟೇಶ್ ಎಂಬ 55 ವರ್ಷದ ವ್ಯಕ್ತಿ ತಮಿಳುನಾಡಿನ ವೇಲೂರ್ ಜಿಲ್ಲೆಯ ವಡಗಿತ್ತೂರಿನಲ್ಲಿ ವಾಸವಾಗಿದ್ದಾನೆ. ಈತನು ಬಡಗಿ ಕೆಲಸ ಮಾಡಿಕೊಂಡಿದ್ದು ತಾನು ಕೆಲಸ ಮಾಡುವ ಮಾಲೀಕನ ಮನೆಯಲ್ಲಿ ವಾಸವಿದ್ದನು. ಒಂದು ದಿನ ತನ್ನ ಮಾಲೀಕನ 10 ವರ್ಷದ ಪುಟ್ಟ ಮಗಳೊಂದಿಗೆ ಸಮಾಧಾನದಿಂದ ಮಾತನಾಡುತ್ತಾ ಮನೆಯಲ್ಲೇ ಯಾರೂ ಇಲ್ಲದ ಸಮಯ ನೋಡಿ ಆ ಪುಟ್ಟ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಚು ರೂಪಿಸಿದ್ದನು. ಆದರೆ ಆ ಮಗು ಸಮಯ ಪ್ರಜ್ಞೆಯಿಂದ ತಪ್ಪಿಸಿಕೊಂಡು ತಂದೆ ತಾಯಿಯ ಹತ್ತಿರ ಹೋಗಿ ವಿಷಯವನ್ನೆಲ್ಲ ತಿಳಿಸಿದಳು. ನಂತರ ಪೋಷಕರು ಗುಡಿಯಾತಂ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸ್ ಅಧಿಕಾರಿಗಳು ಆತನನ್ನು ಠಾಣೆಗೆ ಕರೆದೊಯ್ಯುವ ಮೊದಲೇ ಸ್ಥಳೀಯರು ಹಾಗೂ ಮಗುವಿನ ಪೋಷಕರು ಆಕ್ರೋಶಗೊಂಡು ಆತನಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಠಾಣೆಗೆ ಕರೆದೊಯ್ಯುವ ಮೊದಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದಯವಿಟ್ಟು ಪೋಷಕರು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ ಎಂಬುದು ಸದಾ ನಿಗಾ ಇರಲಿ. ಈ ಕಾಲದಲ್ಲಿ ಮನುಷ್ಯರು ಯಾವಾಗ ಮೃಗಗಳಾಗಿ ವರ್ತಿಸುತ್ತಾರೆ ಎಂದು ಊಹಿಸುವುದು ಅಸಾಧ್ಯವಾಗಿದೆ.